ದಾವಣಗೆರೆ ಹರಿಹರದ ಪಂಚಮಸಾಲಿ ಮಠದ ವಿವಾದ ತಾರಕಕ್ಕೇರಿದೆ. ಸರ್ಕಾರ ಕೊಟ್ಟಂತ 11 ಕೋಟಿ ಹಣದಲ್ಲಿ 8 ಕೋಟಿ ದುರ್ಬಳಕೆ ಆಗಿದೆ ಅನ್ನೋ ಆರೋಪ ಇರೋದು. ಸರ್ಕಾರ ಕೊಟ್ಟಂತ 11 ಕೋಟಿ ಹಣದಲ್ಲಿ 8 ಕೋಟಿ ಹಣ ದುರ್ಬಳಕೆ ಆಗಿದೆ ಅಂತ ಆರೋಪಿಸಲಾಗುತ್ತಿದೆ. ಮಾರ್ಚ್ 10ರಂದು ನಡೆದಿದ್ದ ಟ್ರಸ್ಟಿಗಳ ಗಲಾಟೆಯ ಸಿಸಿಟಿವಿ ದೃಶ್ಯ ವೈರಲ್ ಆಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಡೆದಿದ್ದ ಸಭೆ. ಈ ಸಭೆಯಲ್ಲಿ ಪಂಚಮಸಾಲಿ ಪೀಠದ ಲೆಕ್ಕಪತ್ರ ವಿಚಾರವಾಗಿ ನಡೆದಿದ್ದ ವಾಗ್ವಾದ, ಟ್ರಸ್ಟಿಗಳ ಸಭೆಯಲ್ಲಿ ನಡೆದ ಗಲಾಟೆಯ ವಿಡಿಯೋ ಏನಿದೆ ಇದು ವೈರಲ್ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮಾರ್ಚ್ 10ರಂದು ನಡೆದಿದ್ದ ಗಲಾಟೆ ಇದು. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಡೆದಂತ ಸಭೆ, ಆ ಸಭೆಯಲ್ಲಿ ಆದಂತ ವಾಗ್ವಾದದ ದೃಶ್ಯ. ಮಠದ ಹಣದ ಲೆಕ್ಕ ಕೇಳಿದ್ದ ವಚನಾನಂದ ಶ್ರೀಗಳು, ಬೆಂಬಲಿತ ಟ್ರಸ್ಟಿಗಳು ಮಠದ ಲೆಕ್ಕಪತ್ರ ಕೇಳಿದ್ದಕ್ಕೆ ವಚನಾನಂದ ಶ್ರೀ ವಿರುದ್ಧ ಟ್ರಸ್ಟಿಗಳು ತಿರುಗಬೇಕಿದ್ರು. ಮಾರ್ಚ್ 10ರಂದು ನಡೆದಿದ್ದ ಗಲಾಟೆ, ಆ ಗಲಾಟೆಯ ಸಿಸಿಟಿವಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಈ ದೃಶ್ಯ ಈಗ ವೈರಲ್ ಆಗಿದೆ. ಪಂಚಮಸಾಲಿ ಮಠದ ವಿವಾದ ಈಗ ತಾರಕಕ್ಕೆ ಏರಿದೆ. ಮಾರ್ಚ್ 10ನೇ ತಾರೀಕು ನಡೆದಿದ್ದ ಸಭೆ, ಆ ಸಭೆಯಲ್ಲಿ ಟ್ರಸ್ಟಿಗಳ ನಡುವೆ ನಡೆದಿದ್ದ ಗಲಾಟೆಯ ದೃಶ್ಯ ಇದು. ಹರಿಹರ ಪಂಚಮಸಾಲಿ ಲಿಂಗಾಯತ ಪೀಠದ ಟ್ರಸ್ಟಿಗಳಲ್ಲೇ 2 ಬಣ ಸೃಷ್ಟಿಯಾಗಿದೆ. ಒಂದು ಬಣ ವಚನಾನಂದ ಶ್ರೀಗಳ ಪರ, ಮತ್ತೊಂದು ಬಣ ಶ್ರೀಗಳ ವಿರುದ್ಧ. ವಚನಾನಂದ ಶ್ರೀಗಳು ಶ್ವಾಸಪೀಠ ತೊರಿಬೇಕು ಅಂತ ಒಂದು ಬಣ ಒತ್ತಾಯ ಮಾಡುತ್ತೆ. ಸರ್ಕಾರದ ಹಣ ದುರ್ಬಳಕೆ ಆರೋಪದ ನಂತರ ಟ್ರಸ್ಟಿಗಳಲ್ಲೇ ಈಗ 2 ಬಣ ಆಗಿದೆ. ಧರ್ಮದರ್ಶಿ ಬಾವಿ ಬೆಟ್ಟಪ್ಪ, ಬಿಸಿ ಉಮಾಪತಿ, ವಚನಾನಂದ ಶ್ರೀಗಳ ವಿರುದ್ಧ ಆಡಳಿತಾಧಿಕಾರಿ ರಾಜ್ಕುಮಾರ್, ಸೋಮಣ್ಣ, ಬೇವಿನ ಮರದ ಶ್ರೀಗಳ ಪರ. ಬೆಂಗಳೂರಿನ ಶ್ವಾಸಗುರು ಪೀಠ ತ್ಯಜಿಸಬೇಕು ಅಂತ ಧರ್ಮದರ್ಶಿ ಬೆಟ್ಟಪ್ಪ ಪಟ್ಟು ಹಿಡಿದಿದ್ದಾರೆ. ಕೇವಲ ಪಂಚಮಸಾಲಿ ಪೀಠದಲ್ಲಿ ಮಾತ್ರ ಮುಂದುವರಿಬೇಕು ಅಂತ ಒತ್ತಾಯಿಸಿದ್ದಾರೆ. 2 ಪೀಠದಲ್ಲಿ ವಚನಾನಂದ ಶ್ರೀಗಳು ಇರಬಾರದು ಅಂತ ಧರ್ಮದರ್ಶಿ ಪಟ್ಟು ಹಿಡಿದಿರೋದು. ಈಗ ಈ ಟ್ರಸ್ಟಿಗಳಲ್ಲಿ 2 ಬಣ ಆಗಿದೆ. ವಚನಾನಂದ ಶ್ರೀಗಳ ಪರ ಒಂದು ಬಣ ಇದ್ರೆ, ವಿರುದ್ಧ ಮತ್ತೊಂದು ಬಣ ಇದೆ. ಟ್ರಸ್ಟಿಗಳ ನಡುವೆಯೇ 2 ಬಣ ಆಗಿದ್ದು, ಈಗ ಅಲ್ಲಿನ ಧರ್ಮದರ್ಶಿಗಳು ಹೇಳ್ತಾ ಇರೋದು ಬೆಂಗಳೂರಿನ ಶ್ವಾಸಗುರು ಪೀಠವನ್ನ ಶ್ರೀಗಳು ತ್ಯಜಿಸಬೇಕು ಅಂತ, ಕೇವಲ ಪಂಚಮಸಾಲಿ ಪೀಠದಲ್ಲಿ ಮಾತ್ರ ಮುಂದುವರಿಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ವಿಷಯದಲ್ಲೂ ಕೂಡ ತಿಕ್ಕಾಟ ಇದೆ ಮಠದಲ್ಲಿ. ಅದೊಂದು ಕಡೆ ಮೊನ್ನೆ ಮಾರ್ಚ್ 10ರಂದು ನಡೆದಿದ್ದ ಸಭೆಯಲ್ಲಿ ಆದಂತ ಗಲಾಟೆಯ ದೃಶ್ಯ ಕೂಡ ನೋಡ್ತಾ ಇದ್ರಿ. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ನಂತರ ಹರಿಹರ ಪೀಠದಲ್ಲೂ ವಿವಾದ. ಮಾರ್ಚ್ 24ಕ್ಕೆ ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟಿಗಳು ಸಭೆ ಮಾಡಿದ್ರು. ಟ್ರಸ್ಟ್ನ ಸಭೆಯಲ್ಲಿ ವಚನಾನಂದ ಶ್ರೀಗಳು ಅಂತಿಮ ನಿರ್ಧಾರವನ್ನ ತಿಳಿಸೋದಕ್ಕೆ ಗಡುವು ಕೊಟ್ಟಾಗಿದೆ. ಸ್ವಾಮೀಜಿ ವರ್ತನೆ ಹೆಚ್ಚು ಕಡಿಮೆ ಆದ್ರೆ ತೆಗಿಬಹುದು ಅಂತ ಬೈಲಾದಲ್ಲಿದೆ. ಪೀಠದಿಂದ ಕಿತ್ ಹಾಕ್ತಾರೆ ಅಂತ ವಚನಾನಂದ ಶ್ರೀಗಳು ಭಾವಿಸಿರಬಹುದು. ವಚನಾನಂದ ಶ್ರೀಗಳನ್ನ ತೆಗೆಯಲ್ಲ, ತಿದ್ದುವ ಕೆಲಸ ಅಂತ ಧರ್ಮದರ್ಶಿ ಬೆಟ್ಟಪ್ಪ ಹೇಳಿಕೆ ಕೊಟ್ಟಿರೋದು.
ಶ್ರೀಗಳು ಅವಾಚ್ಯ ಪದಗಳನ್ನ ಬಳಸ್ತಾರೆ. ನಿಮ್ಮ ಆಚಾರ ವಿಚಾರ ತಿದ್ದುಕೊಳ್ಳಿ. ಶ್ರೀಗಳು ಜಗದ್ಗುರುಗಳ ರೀತಿಯಲ್ಲಿ ನಡಿಬೇಕು. ಡಿಕೆ ಶಿವಕುಮಾರ್ ಗುಮಾಸ್ತರಂತೆ ಅಲ್ಲ, ಶ್ರೀಗಳನ್ನ ಬದಲಾಯಿಸೋದಕ್ಕೆ ಸಭೆ ಅನ್ನೋದು ಸುಳ್ಳು ಅಂತ ಧರ್ಮದರ್ಶಿ ಬೆಟ್ಟಪ್ಪ ಅವ್ರು ಹೇಳಿದ್ರು. ಸಭೆಯನ್ನು 10ನೇ ತಾರೀಕು ಸಭೆಯನ್ನು ಕರೆದಂಥದ್ದು ನಮ್ಮ ಸ್ವಾಮಿಗಳು ಯಾಕೋ ಪೂಜಾ ಪುನಸ್ಕಾರ ಅಂತ ಯಾವನೂ ಮಾಡ್ತಾ ಇಲ್ಲ. ಅದನ್ನು ಹಿಂದೆಲ್ಲ ತಿದ್ದಿದ್ವಿ. ನಮಗೆ ಭಾಳ ಸರ್ತಿ ಇಲ್ಲ ನಾನು ತಿದ್ಕೊಂಡು ಹೋಗ್ತೀನಿ ಹಂಗೆ ಅಂತೇಳಿ ಇಲ್ಲಿ ತನಕ ಬಂದರು. ಆಮೇಲೆ ನಾನು ನಿಮಗೆ ಗೊತ್ತಿರಬೇಕು ಗಡುವನ್ನು ಕೊಟ್ಟಿದ್ದಂಥದ್ದು ನಿಮ್ಮ ಪೇಪರ್ಗಳಿಗೆಲ್ಲ ಬಂದೈತೆ. ಅದು ನಿಮ್ಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಆ ಮಾತನ್ನು ನಾನು ಯಾಕೆ ಕೇಳಿದೆ ಅಂತ ಹೇಳಿದರೆ, ಸ್ವಾಮಿಗಳನ್ನು ಕರ್ಕೊಂಡು ಬರೋ ಹೊತ್ತಿನಲ್ಲಿ ನೀವು ಆ ಶ್ವಾಸಪೀಠ ಬಿಟ್ಟು ಇಲ್ಲಿಗೆ ಬರಬೇಕು. 2 ಪೀಠದಲ್ಲಿರ್ತೀವಿ ಅಂದರೆ ಆಗೋದಿಲ್ಲ. ಆಮೇಲೆ ನೀವು ನಮ್ಮ ವೀರಶೈವ ಲಿಂಗಾಯತ ಪಂಚಶಾಲಿ ಧರ್ಮದ ಬಗ್ಗೆ ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಡೀ ಸಮಾಜವನ್ನು ನಮ್ಮ ಒಂದು ಕನಸು ಏನಿತ್ತಪ್ಪ ಅಂತಂದರೆ, ಏನು ಬೆಟ್ಟಪ್ಪರು ದಿಂಡೂರರು ನಮಗೆಲ್ಲ ಏನು ಹೇಳಿದ್ರು, ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೇವೆ, ಈ ಸಮಾಜದ ಋಣ ತೀರ್ಸೋಕ್ಕೋಸ್ಕರ ನಾವು ಇದನ್ನು ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ನಾವು ಹಿಂದೇನು ಪ್ರತಿಜ್ಞೆ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಮಾಡ್ಕೊಂತ ಬಂದೇವಿ. 2018ರಾಗ ಆ ಟೈಮ್ನಲ್ಲಿ ನಾವು ಸ್ವಾಮಿಗಳು ಮಾಡಬೇಕು ಅಂತ ಎಲ್ಲರೂ ನಾವು ಪ್ರವಾಸ ಮಾಡಿದಾಗ ಇವ್ರನ್ನ ಆರಿಸಿದ್ವಿ. ಆದರೆ ಇವರು ಬುದ್ಧಿವಂತರಿದ್ದಾರೆ, ಇವರೆಲ್ಲ ಅದಾರೆ, ಸರಿ ನಾವು ಹೇಳ್ಕೊಂತ ಬಂದ್ವಿ. ಕೆಲವು ವಿಚಾರಗಳಲ್ಲಿ ನಮ್ಮ ಹಿರಿಯರು ಅವರಿಗೆ ಕೆಲವರು ವಿಚಾರಗಳು ಹಿಡಿಲಿಲ್ದಾಗ ಅವ್ರು ಹೇಳಿದಾಗ ಅವಾಗ ಅವ್ರು ಸಿಟ್ಟಾದರು. ಇವರು ನಾನು ನಡಿವೆ, ನಾವಾಗಲಿ ಪೂಜಾರಿ ಚಂದ್ರಶೇಖರ್ ಆಗಲಿ ಜ್ಯೋತಿ ಪ್ರಕಾಶ್ ಆಗಲಿ ಏನು ಮಾಡಿದ್ವಿಪ್ಪ ಅಂತಂದರೆ, ಅವರಿನ್ನೂ ಹುಡುಗರು ಅದಾರೆ, ಹೊಸ್ದಾಗಿ ಬಂದಿದ್ದಾರೆ, ಬಿಸಿ ರಕ್ತ ಇದೆ, ಫಾರಿನ್ನೆಲ್ಲ ಟೂರ್ ಮಾಡಿದ್ದಾರೆ, ಅವರಿಗೆ ಸ್ವಲ್ಪ ಸಮಾಧಾನ ಹೇಳೋಣ ಅಂತ ಅವ್ರಿಗೆ ಹೇಳಿ, ಇವರಿಗೆ ನಾವು ಒಳಗಡೆ ಕೂತ್ಕೊಂಡು ಬುದ್ಧಿ ಹಿಂಗಲ್ಲ, ನಮ್ಮ ಸಮಾಜ ಹಿಂಗಿದೆ, ಬಡತನ ಸಮಾಜ, ನಾವೆಲ್ಲ ಧಾರ್ಮಿಕ ಒಂದು ನಮ್ಮ ಪದ್ಧತಿಯಲ್ಲಿದ್ದೀವಿ, ನೀವು ಈ ಥರ ಮಾಡಬೇಕು ಅಂತ ಇವ್ರಿಗೆ ಹೇಳಿಕೆಂತ ಬೆಳೆಸ್ಕೊಂತ ಇಂಪ್ರೂವ್ಮೆಂಟ್ ಮಾಡ್ಕೊಂತ ನಾವು ಬಂದಿದ್ದೇವೆ. ಅದು ಪ್ರಶ್ನೆ ಮತ್ತೊಂದು ಬೇಡ. ಮುಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.